ಟಿಪ್ಪು ಸುಲ್ತಾನ್ 1751 ರಿಂದ 1799 ಭಾರತದ ಇತಿಹಾಸದಲ್ಲಿ ಪ್ರಮುಖವಾದ ಯೋಧ ಹಾಗೂ ಶೂರ ನಾಯಕನಾಗಿದ್ದರು. ಅವನು ಮೈಸೂರಿನ ಗರ್ಭಸಿಂಹಾಸನದ ವಾಹಕ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದ. ಟಿಪ್ಪು ಸುಲ್ತಾನ್ನು 20ನೇ ನವೆಂಬರ್ 1751 ರಂದು ಹಾಸನ ಜಿಲ್ಲೆಯ ದೇವನಹಳ್ಳಿ ಗ್ರಾಮದಲ್ಲಿ ಹುಟ್ಟಿದರು. ಅವರು ಹೈದರ್ ಅಲಿ ಮತ್ತ ಫಕ್ರುನ್ ನಿಸ್ಸಾ ಅವರ ಪುತ್ರ. ಹೈದರ್ ಅಲಿ ಮೈಸೂರು ರಾಜ್ಯದ ಸುಲ್ತಾನಾಗಿದ್ದ. ಟಿಪ್ಪು ಸುಲ್ತಾನ್ ಅವರು ತಮ್ಮ ಬಾಲ್ಯದಲ್ಲಿಯೇ ಉತ್ತಮ ಶಿಕ್ಷಣವನ್ನು ಪಡೆದರು. ಈತನು ಅರೇಬಿಕ ಭಾಷೆ, ಸಂಸ್ಕೃತ, ಉರ್ದು ಮತ್ತು ಫಾರ್ಸಿ ಭಾಷೆಗಳಲ್ಲಿ ನಿಪುಣರಾಗಿದ್ದ. ಆತನು ಯುದ್ಧ ತಂತ್ರಗಳಲ್ಲಿ ಪರಿಣಿತನಾಗಿದ್ದು ತಂತ್ರಜ್ಞಾನ ಮತ್ತು ವಿಜ್ಞಾನದಲ್ಲಿ ಆಳವಾದ ಆಸಕ್ತಿಯನ್ನು ಹೊಂದಿದ್ದರು. ಟಿಪ್ಪು ಸುಲ್ತಾನ್ ವಿಜ್ಞಾನ ಪ್ರೀತಿ ಹೊಂದಿದ್ದು, ಆತನ ಕಾಲದಲ್ಲಿ ಮೈಸೂರಿನಲ್ಲಿ ಹಲವಾರು ತಾಂತ್ರಿಕ ಸುಧಾರಣೆಗಳನ್ನು ತರಲಾಯಿತು. ವಿಶ್ವದ ಮೊದಲ ರಾಕೆಟ್ ಯುದ್ಧ ತಂತ್ರಜ್ಞಾನದ ಬಳಕೆದಾರರಲ್ಲಿ ಒಬ್ಬನಾಗಿ ಇತಿಹಾಸದಲ್ಲಿದ್ದಾರೆ. ಟಿಪ್ಪು ಸುಲ್ತಾನ್ ಅವರು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ 4 ಆಂಗ್ಲ-ಮೈಸೂರು ಯುದ್ಧಗಳಲ್ಲಿ ಭಾಗವಹಿಸಿದರು. ಮೊದಲ ಮತ್ತು ಎರಡನೆಯ ಯುದ್ಧಗಳಲ್ಲಿ ಮೈಸೂರಿಗೆ ಜಯವಾಗಿದ್ದರೆ, ಮೂರನೆಯ ಯುದ್ಧದಲ್ಲಿ ಹಿನ್ನಡೆ ಎದುರಿಸಬೇಕಾಯಿತು. ನಾಲ್ಕನೇ ಯುದ್ಧವು 1799 ರಲ್ಲಿ ಸೆರಿಂಗಪಟ್ಟಣದ ಯುದ್ಧವಾಗಿ ನಡೆಯಿತು. ಈ ಯುದ್ಧದಲ್ಲ, ಟಿಪ್ಪು ಸುಲ್ತಾನ್ ಅವರು ಅತ್ಯಂತ ಧೈರ್ಯದಿಂದ ವೀರಮರಣ ಹೊಂದಿದರು. ಅವರು ಫ್ರಾನ್ಸ್ ಮತ್ತು ತುರ್ಕಿ ದೇಶಗಳೊಂದಿಗೆ ಮಿತ್ರತ್ವ ಹೊಂದಿ ಇಂಗ್ಲೆಂಡಿನ ವಿರುದ್ಧ ಸೇನಾ ಸಹಾಯವನ್ನು ಪಡೆಯಲು ಯತ್ನಿಸಿದರು. ಟಿಪ್ಪು ಸುಲ್ತಾನ್ ಅವರ ಆಧುನಿಕ ಆಡಳಿತ ಕ್ರಮಗಳು, ಭೂಸಂಸ್ಕರಣ ಮತ್ತು ನಾಣ್ಯದ ವ್ಯವಸ್ಥೆ ಮತ್ತು ಸೇನೆಯ ಪುನರ್ಘಟನೆ ಆಧುನಿಕ ಭಾರತದಲ್ಲಿ ಅತ್ಯಂತ ಪ್ರಮುಖ ಸಾಧನೆಗಳಾಗಿವೆ. ಟಿಪ್ಪು ಸುಲ್ತಾನ್ ಧರ್ಮನಿಷ್ಠ ವ್ಯಕ್ತಿಯಾಗಿದ್ದರೂ, ತನ್ನ ರಾಜಕೀಯ ಮತ್ತು ಯುದ್ಧ ತಂತ್ರಗಳಲ್ಲಿ ಎಲ್ಲ ಧರ್ಮದ ಜನರೊಂದಿಗೆ ಸಹಕಾರ ಹೊಂದಿದ್ದರು. ಅವರು ಹಿಂದೂ ದೇವಾಲಯಗಳಿಗೆ ಸಹ ಅನೇಕ ದಾನಗಳನ್ನು ನೀಡಿದ್ದರು ಎಂಬ ದಾಖಲೆಯು ಇತಿಹಾಸದಲ್ಲಿ ದೊರೆಯುತ್ತದೆ. ಅವರ ಜೀವನದ ನಾಯಕತ್ವ, ವೀರತ್ವ ಹಾಗೂ ಬುದ್ಧಿವಂತಿಕೆಯು ಇಂದಿಗೂ ಅನೇಕರಿಗೆ ಪ್ರೇರಣೆಯಾಗಿ ಉಳಿದಿದೆ. ಟಿಪ್ಪು ಸುಲ್ತಾನ್ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದ ಮೊದಲ ವೀರಯೋಧರಲ್ಲಿ ಒಬ್ಬರಾಗಿದ್ದಾರೆ.